ಆದ್ಮೇಲೆ ನಾವು ನರ್ಸರಿಗೆ ಎಲ್ಲೇ ನೀವು ಮಣ್ಣನ್ನ ಬಳಸಿದ್ರು ಕೂಡ 30% ಕಪ್ಪು ಮಣ್ಣು, 30% ಕೆಂಪು ಮಣ್ಣು, 30% ವರ್ಮಿಂಗ್ ಕಾಂಪೋಸ್ಟ್ ಇದು ದನದ ಗೊಬ್ಬರ, ಇನ್ನು 10% ಮರಳನ್ನು ನಾವು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ತೇವೆ. ಅದ್ರ ಜೊತೆಗೆ ಒಂದು ವಿಶೇಷವಾಗಿ ತಿಳ್ಕೊಳ್ಳಿ, ನೇರಳೆ ಮರದ ಬುಡದಿಂದ ಮಣ್ಣು ತರಬೇಕು. ಮತ್ತೆ ಈಗ ಒಳ್ಳೆ ಸೀಸನ್ ಈಗ ಅದನ್ನ ನಾವ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಈಗ ಪದರವಾಗಿ ಮುಚ್ಚಿದೀವಿ ನೋಡಿ. ಒಂದು ಲೈನು ಮಣ್ಣು, ಒಂದು ಲೈನು ಬೀಜ ಎಲ್ಲ ಹಾಕಿ ಅದ್ರ ಸೊಪ್ಪು ತರಗೆಲ್ಲ ಈ ತರ ಮಾಡು ಒಂದು 15 ದಿನ ಮೊದಲು ತರ ಗುಡ್ಡೆ ಹಾಕಿದ್ದು. ಈಗ ಅದನ್ನ ನಾವು ಇಲ್ಲಿ ಮಿಕ್ಸ್ ಮಾಡ್ತಾ ಇದೀವಿ. ಇಲ್ಲಿ ನಾವು ಕ್ಲೀನ್ ಆಗಿ ಇಲ್ಲ ಮಿಕ್ಸ್ ಮಾಡ್ತಾ ಇದೀವಿ. ಇದನ್ನ ಮಿಕ್ಸ್ ಮಾಡಿ ಇಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ಪುನಃ ಮಣ್ಣು ಹಾಕಿ ಮುಚ್ಚಿಬಿಟ್ರೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಮತ್ತೆ ನೀವು ಯಾವುದೇ ಕಾರಣಕ್ಕೂ ಎಲ್ಲೇ ನರ್ಸರಿಯನ್ನು ಮಾಡಿ, ನರ್ಸರಿ ಮಾಡೋರಿಗೆ ವಿಶೇಷವಾಗಿ, ಆಮೇಲೆ ಸುಮ್ಮನೆ ಎಲ್ಲ ಸುಳ್ಳು ಹೇಳಕ್ ಹೋಗ್ಬೇಡಿ ನಾವು ಹಾಕಿದೀವಿ ಅಂತ. ನೇರಳೆ ಮರದ ಬುಡದಿಂದ ಮಣ್ಣು ಬಹಳ ಮುಖ್ಯ. ಆಮೇಲೆ ನೇರಳೆ ಮರದ ಕಾಯಿ, ಅದರಲ್ಲಿ ಬಿಡುವಂತ ಎಲೆ, ಇದೆಲ್ಲವನ್ನ ಮಿಕ್ಸ್ ಮಾಡಿ ಭೂಮಿ ಒಳಗಡೆ ಅದ್ರ ಮರದ ಕೆಳಗಡೆ ಗೊಬ್ಬರ ತರ ಇರ್ತದೆ. ಅದನ್ನ ತಗೊಂಡ್ ಬಂದು ಮಣ್ಣು ಮಿಕ್ಸ್ ಮಾಡಿ ನೀವು ಯಾವುದೇ ನರ್ಸರಿ ಮಾಡಿದ್ರು ಅದು ನರ್ಸರಿ ಮಣ್ಣಿಗೆ ನೀವು ನೇರಳೆ ಗಿಡದ ಮಣ್ಣನ್ನ ಮಿಕ್ಸ್ ಮಾಡ್ಕೊಳ್ಳೇಬೇಕು. ಕನಿಷ್ಠ ಈಗ ನೀವೊಂದು ಟ್ಯಾಕ್ಟರ್ ಅಷ್ಟು ಮಣ್ಣನ್ನ ತಂದು ಅದನ್ನ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಒಂದು 4 ಬಾಣ್ಲಿ ಆದ್ರೂ ನೀವು ನೇರಳೆ ಮರದ ಬುಡದಿಂದ ಮಣ್ಣನ್ನು ತಗೊಂಡ್ ಬರ್ಬೇಕು. ಈಗ ಒಳ್ಳೆ ಸೀಸನ್, ಈಗ ಆ ಸೀಸನ್ ಅಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಮರದ ಕೆಳಗಡೆ ಹೋಗ್ಬಿಟ್ಟು ಆ ಕಾಯಿ ಹಣ್ಣು ಎಲ್ಲ ಬಿಡ್ರಿ ಅದ್ರ ಎಲೆ ಗಿಲೆ ಎಲ್ಲ ಆಗಿ ಒಂಥರ ಕಪ್ಪು ಮಣ್ಣಾಗಿ ಮಿಕ್ಸ್ ಆಗಿರ್ತದೆ. ನಾವ್ ಇದನ್ನ ಸ್ವಲ್ಪ ಮೊದಲೇ ತಂದಿರೋದ್ರಿಂದ ಕೆಲವು ಮರಗಳಲ್ಲಿ ಹಣ್ಣನ್ನ ಉದುರಿಸಿ ಅದನ್ನ ತಂದಿರೋದ್ರಿಂದ ನಾವು ಇದನ್ನ ಇಲ್ಲಿ ಮಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಆಯ್ತು. ನರ್ಸರಿ ಗಿಡದಲ್ಲಿ ನೀವು ಯಾವತ್ತೂ ಅಷ್ಟೇ ನೀಚೆ ಸರಿ नीचे से लेना, ऐसा ऐसा मिक्स करना, अच्छा मिक्स करना, ऐसा नीचे से लेना, नीचे से नहीं तो उधर ಸ್ಟಾಕ್ हो जाएगा. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಅದನ್ನ ನಾವು ಇನ್ನು ಯಾವಾಗ ನಮಗೆ ನರ್ಸರಿಗೆ ನಾವು ಮಣ್ಣನ್ನ ಮಿಕ್ಸ್ ಮಾಡ್ತೇವೆ ಅವಾಗ ಇದು ಒಂದು ಟ್ಯಾಕ್ಟ್ರಿಗೆ ಒಂದು 4 ಬಾಣ್ಲಿ ಎಷ್ಟಾದ್ರೂ ನಾವು ಮಿಕ್ಸ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಹೀಗೆ ಇವತ್ತು ನಿಮ್ಗೆ ನಾನು ನರ್ಸರಿ ಬಗ್ಗೆ, ಇದ್ರ ಮರದ ಕೆಳಗಿಂದ ಮಣ್ಣು, ಮತ್ತೆ ಬಿದಿರು ಗಿಡದ ಬುಡದಿಂದ ಮಣ್ಣು, ಹಾಗೆ ಕೆಲವು ಬಹಳ ಉಪಯುಕ್ತವಾದಂತ ಇನ್ನೂ ಅನೇಕ ಮರಗಳಿದೆ, ಅವುಗಳ ಮಣ್ಣುಗಳನ್ನೆಲ್ಲ ನೀವು ತಂದು ಈ ತರ ಮಿಕ್ಸ್ ಮಾಡಿಕೊಂಡು ನರ್ಸರಿ ಮಾಡುವಾಗ ಅದನ್ನ ಸೇರಿಸ್ಕೊಂಡಾಗ ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತದೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.